ಒಂಥರ ಏನೋ ನೆಮ್ಮದಿ ಸ್ನೇಹಿತರೆ. ನೆಲದ ಮೇಲೆ ಕುತ್ಕೊಂಡು ಊಟ ಮಾಡಿದ್ರೆ ಒಂಥರ ಉಸಿರು ಹಿಂಗ್ ದೀರ್ಘವಾಗಿ ತಗೊಂಡು ಏನೋ ಒಂಥರ ನೆಮ್ಮದಿ. ಏನಮ್ಮ ಯಾಕ ಕಳ್ಸಂಕಲ್ ಇವ್ರು ಹೇಳ್ಕೊಳ್ತಾರೆ. ಸ್ನೇಹಿತರೆ ಫೈನಲಿ ನಾನು ರೆಡಿ ಆಗಿದ್ದೀನಿ. ಇನ್ನ ಹೊರಡೋದಷ್ಟೇ ಬಾಕಿ. ತಗೊಂಡು ಹೊರಡ್ತೀನಿ ಇವಾಗ. ಇವ್ರು ಇಳ್ಕೊಂಡ್ರು. ಥ್ಯಾಂಕ್ ಯು. ವಿನೋ ಮೊಬೈಲ್ ನೋಡ್ತಾ ಕೂತ್ಕೊಂಡ. ಮಾತಿಲ್ಲ ಕತೆ ಇಲ್ಲ. ಯಾಕೋ ಚೆನ್ನಾಗಿದೆ ಸ್ನೇಹಿತರೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇರಾ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ, ನಾರ್ಸಿಸಿಸ್ಟಿಕ್ ಅಬ್ಯೂಸ್ ರಿಕವರಿ ಕೋಚ್, ಜೊತೆಗೆ ಸರ್ವೈವರ್ ಕೂಡ. ಸ್ನೇಹಿತರೆ, ಕಳೆದ 1 ವಾರದಿಂದ ನಾನು ರೆಗ್ಯುಲರ್ ವ್ಲಾಗ್ಸ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಸೊ ಈ ಒಂದು ನಾರ್ಸಿಸಿಸಮ್ ರಿಕವರಿ ಹೀಲಿಂಗ್ ಜರ್ನಿನಲ್ಲಿ ಈ ಒಂದು ನಾರ್ಸಿಸಿಸಮ್ ರಿಲೇಟೆಡ್ ಕಾನ್ಸೆಪ್ಟ್ ಗಳನ್ನು ಕೂಡ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಜೊತೆಗೆ ನನ್ನ ಒಂದು ಡೈಲಿ ರೊಟೀನ್ ಜೊತೆಗೆ ಹೀಲಿಂಗ್ ಟಿಪ್ಸ್ ಗಳು, ನನ್ನ ಲೈಫ್ ಜರ್ನಿ ಬಗ್ಗೆ ಕೂಡ ತಿಳಿಸ್ಲೇಬೇಕಾಗತ್ತೆ. ಹಾಗಾಗಿ ಇತ್ತೀಚೆಗೆ ನನ್ನ ಒಂದು ಲೈಫ್ ನಲ್ಲಿ ಕೆಲವೊಂದು ಏನು ಬದಲಾವಣೆಗಳು, ಕೆಲವೊಂದಷ್ಟು ಘಟನೆಗಳು ನಡೀತಲ್ವಾ. ಹಾಗಾಗಿ ಅದನ್ನು ಕೂಡ ನಿಮ್ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ವ್ಲಾಗ್ಸ್ ಮಾಡ್ತಾ ಇದ್ದೀನಿ. ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ಗಳನ್ನ ನೋಡಿ. ಸೊ ಕಳೆದ ವಿಡಿಯೋನಲ್ಲಿ ನಾನು ವಿನುಗೋಸ್ಕರ ಮೆಂತ್ಯ ಬೇಳೆ ಹೋಳಿನ ಮಾಡಿದೆ ಅಂತ ಹೇಳಿ ಒಂದು ರೆಸಿಪಿನ ತೋರಿಸ್ಕೊಟ್ಟಿದ್ದೀನಿ. ಅದ್ಭುತವಾದಂತಹ ರೆಸಿಪಿ. ಈ ಒಂದು ಹೋಳಿನ ಮಾಡಿ ವಿನುಗೋಸ್ಕರ ತಗೊಂಡೋಗಿದ್ದೆ. ಇಬ್ರು ಕೂಡ ಊಟ ಮಾಡಿದ್ವಿ. ಸ್ನೇಹಿತರೆ ಫೈನಲಿ ನಾನು ರೆಡಿ ಆಗಿದ್ದೀನಿ. ಇನ್ನ ಹೊರಡೋದಷ್ಟೇ ಬಾಕಿ. ಇಲ್ಲಿ ಎಲ್ಲ ಇಟ್ಕೊಂಡಿದ್ದೀನಿ. ಈ ಒಂದು ಬ್ಯಾಗ್ ಅಲ್ಲೆಲ್ಲ ಇಟ್ಕೊಂಡಿದ್ದೀನಿ. ಇಲ್ಲೆಲ್ಲ ಇಟ್ಕೊಂಡಿದ್ದೀನಿ. ಆಕ್ಚುಲಿ ಇಲ್ಲೊಂದು ಬಟ್ಟೆ ಇದೆ, ಇದನ್ನೇ ಹೊದಿಸ್ಬಿಡ್ತೀನಿ, ಒಗ್ದಿರೋ ಅಂತದ್ದು. ಸೊ ಇದನ್ನ ಹೀಗೆ ಹೊದಿಸ್ಬಿಟ್ಟು ಎಲ್ಲ ಇದೆ. ಸೊ ತಗೊಂಡು ಹೊರಡ್ತೀನಿ ಇವಾಗ. ಸೊ ಅಲ್ಲಿ ಹೋದ್ಮೇಲೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಓಕೆನಾ? ಸೊ ನೋಡೋಣ ಇನ್ನು ಏನಂತೇನೆ ಅಂತ. ನಂಗಂತೂ ಇಷ್ಟ ಆಗಿದೆ ಹುಳಿ. ನೋಡೋಣ ಏನಾಗುತ್ತೆ ಅಂತ. ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಎಷ್ಟೋ ದಿನಗಳಾಗಿತ್ತು ವಿನು ಮತ್ತೆ ನಾನು ಒಟ್ಟಿಗೆ ಕೂತು ಊಟ ಮಾಡಿ. ನನ್ಗೂ ಒಂದ್ ರೀತಿ ಖುಷಿ ಇತ್ತು ಅವತ್ತಿನ ದಿನ. ಒಂದ್ ರೀತಿ ತುಂಬಾನೇ ಎಕ್ಸೈಟೆಡ್ ಆಗಿದ್ದೆ ವಿನುಗೆ ಇಷ್ಟ ಅಂತ ಹೇಳಿ. ಈ ಒಂದು ಮೆಂತ್ಯ ಬೇಳೆ ಹುಳಿ ಅದು ಕೂಡ ವಿನುನೆ ಕೇಳಿದ್ದ ಹಿಂದಿನ ದಿನ, ನಂಗೆ ಮೆಂತ್ಯ ಬೇಳೆ ಹುಳಿ ಮಾಡ್ಕೊಂಡು ಬಾ ನಾಳೆ ಅಂತ ಹೇಳಿ. ಹಾಗಾಗಿ ನಾನು ತುಂಬಾನೇ ಖುಷಿಯಾಗಿ ಮಾಡ್ಕೊಂಡು ಮನೆಯಿಂದ ಹೊರಟೆ. ಸೊ ನಡ್ಕೊಂಡೆ ಹೋಗ್ತೀನಿ. ನನ್ಗೊಂದ್ ರೀತಿ ನನ್ ಬಗ್ಗೆನೇ ಹೆಮ್ಮೆ ಇದೆ. ಯಾಕೆ ನಾನು ಗಾಡಿ ಕಲ್ತಿಲ್ಲ, ಯಾಕೆ ಗಾಡಿ ತಗೊಂಡಿಲ್ಲ ಅನ್ನೋದನ್ನ ನಾನು ಪ್ರೀವಿಯಸ್ ವಿಡಿಯೋಸ್ ನಲ್ಲಿ ತಿಳಿಸ್ಕೊಟ್ಟಿದ್ದೀನಿ, ಚೆಕ್ ಮಾಡಿ. ಬಟ್ ನನ್ ಬಗ್ಗೆ ನನ್ಗೆ ಪ್ರೌಡ್ ಫೀಲ್ ಅಂತೂ ಇದೆ ಖಂಡಿತವಾಗ್ಲು. ಆಟೋ ವೆಯ್ಟ್ ಮಾಡ್ತಾ ಇದೀನಿ. ಬಿಸಿಲು ಬೇರೆ ಇದೆ. ಆಟೋಗೆ ವೆಯ್ಟ್ ಮಾಡ್ತಾ ಇದೀನಿ. ಬಿಸಿಲು ಬೇರೆ ಇದೆ. ನೋಡೋಣ ಈಗ ಬರ್ಬೋದಲ್ಲ. ಆಟೋ ಬರ್ತಾ ಇದೆ. ಅಲ್ಲೊಬ್ರು ಕೂತ್ಕೊಂಡ್ಬಿಟ್ರು. ನೋಡೋಣ. ಈ ಬಿಸಿಲಲ್ಲಿ ಕೊಡೆ ಬೇರೆ ವಿನು ಹತ್ರನೇ ಸೇರ್ಕೊಂಡಿದೆ. ನಿನ್ನೆ ಇಟ್ಕೊಂಡು ಹೋಗಿದ್ನಲ್ಲ, ವಿನು ಕೈಲೇ ಸೇರ್ಕೊಂಡ್ಬಿಡ್ತು. ಇನ್ನೊಂದ್ ಕಡೆ ಹುಡುಕ್ತಾ ಇದ್ದು ಸಿಗ್ಲಿಲ್ಲ. ನೋಡೋಣ, ಆಟೋ ಬರ್ತಾ ಇದೆ. ಅಲ್ಲಿ ಉಡುಪಿ ಎಲ್ಲಿ ಕುತ್ಕೊಳ್ಳೋದು? ಆಯ್ತು, ಒಂಚೂರು ಊಟದಿದೆ. ಆಯ್ತಾಯ್ತು. ಹೌದಾ? ಹಾ, ಇಲ್ಲ ಅಲ್ಲ ಸ್ನೇಹಿತರೆ. ಆಕ್ಚುಲಿ ಪಾಪ 3 ಜನ ಕೂತಿದ್ರು. ಮೇಡಮ್ ಇಲ್ಲಿ ಕೂತ್ಕೊಳ್ಳಿ, ನಮ್ಮನೆ ಬನ್ನಿ, ಕೂತ್ಕೊಳ್ಳಿ, ಇಲ್ಲಿ ಬನ್ನಿ, ಇಲ್ಲಿ ಕೂತ್ಕೊಳ್ಳಿ ಮೇಡಮ್. ಪಾಪ ಇವ್ರು ಎದ್ದು ನೋಡಿ. ಥ್ಯಾಂಕ್ ಯು. ಸೊ 3 ಜನ ಇದ್ರು. ಆಲ್ರೆಡಿ ನಿಲ್ಸಿದ್ರು ಆಟೋದವರು. ನಾನು ಕೂತಿದ್ದೀನಿ. ನಿಂತಿದ್ದಾರೆ. ನಾನು ಕೂತ್ಕೊಳ್ಳಿ, ಒಂಚೂರು ಜಾಗ ಇದೆ, ನನ್ನ ಮೇಲೆ ಕೂತ್ಕೊಳ್ಳಿ ಅಂದ್ರೆ ಬೇಡ ಅಂತಿದ್ದಾರೆ. ಇಟ್ಕೊಂಡಿದ್ದೀನಿ ಕೈಯಲ್ಲಿ ಬ್ಯಾಗು. ಕೂತಿದ್ದಾರೆ. ಹಾಯ್ ಹೇಳಿ. ಚಾನಲ್ ಇದೆ, ಇವ್ರು ಹೇಳ್ಕೊಳ್ತಾರೆ, ಕಳ್ಸಂಕಲ್ ಇವ್ರು ಹೇಳ್ಕೊಳ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಸ್ಮೈಲ್ ಮಾಡ್ತಾರೆ ಇವ್ರು. ಚೆನ್ನಾಗಿದೆ ನಿಮ್ದು ನಗು. ಇವ್ರು ಇಳ್ಕೊಂಡ್ರು. ಥ್ಯಾಂಕ್ ಯು, ಥ್ಯಾಂಕ್ ಯು ಆಂಟಿ.
ಎಸ್. ನಿನ್ನೆಲ್ಲ ಇಲ್ಲಿ ಬ್ಲಾಕ್ ಆಗಿತ್ತಲ್ವಾ? ಮೋದಿ ಅವ್ರು ಬಂದಿದ್ರು ಅಂತ. ಸುಮಾರು ಹೊತ್ತು ಸಿಗ್ನಲ್ ಇತ್ತು ಸ್ನೇಹಿತರೆ, ಲೇಟ್ ಆಯ್ತು ನೋಡಿ. ಆಟೋ ಸಿಗೋದೊಂದು ಲೇಟ್, ಈಗ ಹುಡುಕ್ತಾ ಇದ್ರು ಅದೊಂದು ಲೇಟ್ ಆಯ್ತು. ಇಲ್ಲೊಂದು ಸಿಗ್ನಲ್ ಒಂದು ಇದರಿಂದ ಸ್ವಲ್ಪ ಲೇಟ್ ಆಯ್ತು. ಟೈಮ್ ಬಂದು 2 ಗಂಟೆ 10 ನಿಮಿಷ ಆಯ್ತು. ನಾನು 1:15 ಹೋಗೋಣ ಅನ್ಕೊಂಡೆ, ಆಗ್ಲಿಲ್ಲ. ಸ್ನೇಹಿತರೆ ಅವ್ರು ಇಳ್ಕೊಂಡ್ರು ಆ ಕಡೆ ಇಬ್ರು. ಸೊ ಫ್ರೀ ಆಯ್ತು ಇವಾಗ ಸ್ವಲ್ಪ. ಇಲ್ಲಾಂದ್ರೆ ನಾನು ಸ್ವಲ್ಪ ಮುಂದೆ ಹೋಗ್ಬೇಕು. ಅಲ್ಲಿ ನೀವು ಶಾಂತಿ ಸಾಗರ್ ಹತ್ರ ಹೋಟೆಲ್. ಹಾ ಶಾಂತಿ ಸಾಗರ್. ಅಲ್ಲಿ ಉಳ್ಕೊಂಡು ಬಂದಿರು. ಸೊ ನಾನು ಶಾಂತಿ ಸಾಗರ್, ಅಲ್ಲಿ ನ್ಯೂ ಶಾಂತಿ ಸಾಗರ್ ಬೇರೆ, ಶಾಂತಿ ಸಾಗರ್ ಹೋಟೆಲ್ ಹತ್ರ ತಿಳ್ಕೊಳ್ಬೇಕು. ಆಚೆ ಇರ್ತೀನಿ ಅಂತ ಹೇಳಿದ್ದಾನೆ. ಸ್ನೇಹಿತರೆ ಇಲ್ಲಿ ಒಂದ್ ಸ್ವಲ್ಪ ಬೇಗ ಹೋಗ್ಬೇಕಿತ್ತು ಅಂತ ಅನ್ಕೊಳ್ತಾ ಇದ್ದೆ, ಬಟ್ ಏನು ಮಾಡಕ್ಕಾಗಲ್ಲ, ಎಲ್ಲ ನಾನೇ ಮಾಡ್ಕೊಳ್ತಾ ಇರೋದ್ರಿಂದ. ಆಟೋ ಹುಡ್ಕೋದಾಗಿರ್ಬೋದು, ಇಲ್ಲಿ ಕೀ ಕೂಡ ಸ್ವಲ್ಪ ಎಲ್ಲೋ ಇಟ್ಬಿಟ್ಟಿದ್ದೆ, ಹುಡುಕ್ತಾ ಇದ್ದೆ ಮನೆಗೆ. ಹೀಗೆ ಕೆಲವೊಂದೆಲ್ಲ ಎಲ್ಲ ಪ್ರತಿಯೊಂದು ನಾನೇ ಮಾಡ್ಕೊಂಡಿದ್ರಿಂದ ಹಾಗಾಗಿ ಪ್ರತಿನಿತ್ಯ ವಿಡಿಯೋಸ್ ಕೂಡ ಅಪ್ಲೋಡ್ ಆಗ್ಬೇಕು, ಜೊತೆಗೆ ವ್ಲಾಗ್ಸ್ ಕೂಡ ಮಾಡ್ಕೊಳ್ಬೇಕು. ಅಡಿಗೆ ಕೂಡ ಮಾಡಿದ್ದನ್ನ ನಿಮ್ಗೆ ಜೊತೆ ರೆಸಿಪಿ ಕೂಡ ಶೇರ್ ಮಾಡ್ಬೇಕಿತ್ತಲ್ವಾ, ಪ್ರತಿಯೊಂದು ಕೂಡ. ಜೊತೆಗೆ ವಿನುಗೆ ಕೂಡ ಬೇಗ, ಆದಷ್ಟು ಬೇಗ ನಾನು ವಿನುಗೆ ಊಟ ತಗೊಂಡು ಹೋಗ್ಬೇಕು ಅನ್ನೋ ದೃಷ್ಟಿನಲ್ಲಿ ಕೂಡ ಹೊರಟಿದ್ದೆ. ಸೊ ಎಷ್ಟಾಗುತ್ತೋ ಅಷ್ಟು ಬೇಗ ನಾನು ಬಂದು ತಲುಪದೆ ವಿನು ಇರುವಂತಹ ಜಾಗವನ್ನ. ಆಚೆ ಕಡೆ ಇರ್ತೀನಿ ಅಂತ ಹೇಳಿದಾನೆ. ಇಲ್ಲೇ ಇಲ್ಲೇ ನೋಡಿ, ಲೆಫ್ಟ್ ಅಲ್ಲಿ ನಿಲ್ಸ್ಬಿಡಿ. ನೋಡಿ ಆಚೆ ನಿಲ್ಸಿದ್ದೀನಿ, ಅಲ್ಲಿ ಕಾಣ್ತಾ ಇದ್ದಾನೆ. ಇಲ್ಲೇ ನಿಲ್ಸ್ಬಿಡಿ. ಬಂದ ಎಷ್ಟು ಸರಿ ನೋಡಿ, ಎಣಿಸ್ಕೊಳ್ಳಿ. ಕರೆಕ್ಟ್ ಉಂಟಾ? ಹಾಯ್ ವಿನು. ಎಸ್, 50 ಉಂಟಾ? ಎಷ್ಟಿದೆ? 50 ಇದೆಯಾ? ಏನ್ 50? ಅಲ್ಲ 50 ಅಂತ ಹೇಳಿ. ಹಾ ಸರಿ, 10 ಕೊಡಿ. ಓಕೆ, ಥ್ಯಾಂಕ್ ಯು. ಪಾಪ ಹೇಳಿದ್ರ ಬಾಯಿ ತಪ್ಪಿ, ಅಲ್ಲ ಕೈ ತಪ್ಪ 50 ಕೊಟ್ಟೆ, 10 ವಾಪಸ್ ಕೊಟ್ಟಿದ್ದಾರೆ. ಅಯ್ಯೋ, ರೆಕಾರ್ಡೇ ಆಗಿರ್ಲಿಲ್ಲ ವಿನು. ಹಾಯ್ ಮಾಡಿ ಎಲ್ರಿಗೂ. ಖುಷಿನಾ? ಏನು? ಎಸ್, ಮೆಂತ್ಯ ಬೇಳೆ ಹುಳಿ ರೈಸ್. ಓಕೆ, ನಾನು ರೆಕಾರ್ಡ್ ಆಗಿಲ್ಲ, ಅಲ್ಲಿಂದ ನಾನು ನಡ್ಕೊಂಡು ಬಂದೆ, ರೆಕಾರ್ಡ್ ಆಗಿರ್ಲಿಲ್ಲ. ಬಂದಿದ್ದೀನಿ. ಏನಿದು ಹೆಸರು ಮುದ್ದು ಅಂತೆ? ಓಕೆ, ನೋಡೋಣ ಹೇಗಾಗುತ್ತೆ. ಬಿಸ್ಲಿತ್ತಲ್ಲ, ನನ್ ಕೊಡೇನೇ ಇಲ್ಲ ವಿನು, ಇನ್ನೊಂದಿರ್ಲಿಲ್ಲ. ಚೆನ್ನಾಗಿದೆ ಅಲ್ಲ ಇದು. ಓಪನ್ ಲಿಫ್ಟ್. ಮಗುನೇ ಇಲ್ವಲ್ಲ ವಿನು, ಏನಾಯ್ತು? ಏನಮ್ಮ ಯಾಕ? ನಾವೇನ್ ಮತ್ತೆ? ಎಸ್, ಚೆನ್ನಾಗಿದೆ ಮಾತ್ರ ಲಿಫ್ಟ್. ಇಲ್ಲಿ ಉಡುಪಿನಲ್ಲಿ ಲಿಫ್ಟ್ ಅಲ್ಲಿ ಯಾರೋ ಸಿಕ್ಕಾಕೋ. ಹಾ ಹೇಳು, ನಿಧಾನಕ್ಕೆ ಹೇಳು. ಓಕೆ, ಲಿಫ್ಟ್ ಅಲ್ಲಿ ಯಾರು ಸಿಕ್ಕಾಕೊಂಡ್ಬಿಟ್ಟಿದ್ರಂತೆ ಉಡುಪಿನಲ್ಲಿ, ನ್ಯೂಸ್ ಅಲ್ಲಿ ತೋರಿಸ್ತಾ ಇದ್ರು. ಇವತ್ತಲ್ಲಪ್ಪ, 1-2 ದಿವಸ ಮುಂಚೆ ಸೇವ್ ಮಾಡಿದ್ದಾರೆ. ಇಲ್ಲ, ಎಷ್ಟನೇ ಫ್ಲೋರ್ ಇದು? 3rd ಫ್ಲೋರ್. ಓಕೆ, ನೋಡಿ ವಿನು ಫಸ್ಟ್ ಓಡ್ತಾ ಇರ್ತಾವಪ್ಪ ನೋಡಿ. ಚೆನ್ನಾಗಿದೆ ಮಾತ್ರ, ನೀಟ್ನೆಸ್ ಇದೆ. ಚಪ್ಪಲ್ ಇಲ್ಲೇ ಬಿಡೋಣ ಅಲ್ಲ ನೀನು? ಇಲ್ಲಿ ಬಿಟ್ಟಿವಿ ನೋಡು.
ಸೂಪರ್ ಸೂಪರ್. ಫಸ್ಟ್ ರೂಮ್ ಟೂರ್ ಮಾಡೋಣ. ಸ್ನೇಹಿತರೆ ನೋಡಿ, ಸಿಂಗಲ್ ರೂಮು ಚೆನ್ನಾಗಿದೆ. ಬೆಡ್ ಇದೆ, ಮತ್ತೆ ಒಂದು ಟಿವಿ ಇದೆ, ಸೊ ಚೇರ್ ಎಲ್ಲ ಇದೆ. ಇಲ್ಲಿ ಕೂಡ ನೋಡಿ ವಿನು, ನಾನು ಹೇಳಿದ್ನಲ್ವಾ ವಿನು ಇಟ್ಕೊಂಡಿದ್ದ ಅಂತ, ಸೊ ಕೂಡ ಇಲ್ಲೇ ಇದೆ. ಸೊಳ್ಳೆ ಎಲ್ಲ ಇತ್ತ ವಿನು? ಸೊಳ್ಳೆ ಏನಿಲ್ವಂತೆ. ಸೊ ಏನ್ ತಿಂದಿದ್ದೆ ಬೆಳಿಗ್ಗೆ? ಇಡ್ಲಿ ತಿಂದಿದ್ದಂತೆ. ಸೊ ನಾನು ಇಲ್ಲಿದ್ದೀನಿ. ಸ್ಮೈಲ್. ಚೆನ್ನಾಗ್ ಕಾಣ್ತೇವೆ, ಸ್ಮೈಲ್ ಮಾಡುವುದು. ಎಸ್, ಸೂಪರ್. ಯಾವ ತರ ಅಂದ್ರೆ ನ್ಯಾಚುರಲ್ ಬ್ಲಾಗ್ ಅಂತೆ. ಓಕೆ, ಇಡ್ಲಿ ತಿಂದೆ ಅಂತ ಹೇಳಿ. ಇಡ್ಲಿ ತಿಂದೆ ಅಪ್ಪ. ಇವಾಗ ಮೆಂತೆ ಬೇಳೆ ರೈಸ್ ತಿಂತೀನಿ. ಆಯ್ತು, ಮುಗೀತಿಲ್ಲ. ನಾ ಇಟ್ಕೋತೀನಿ, ಓಪನ್ ಮಾಡಿಲ್ಲ. ಎಲ್ಲ ಓಪನ್ ಮಾಡಿ ತೋರ್ಸೋಣ. ಮಾಡ್ಬಿಡೋಣ. ಎಲ್ಲ ಬಂದರೆ ಲೇಟ್ ಆಯ್ತು. ಎಲ್ಲ 3 ಕಡೆ ಲೇಟ್ ಆಗಿದೆ. ಹೌದು, 3 ಅಲ್ಲ, ನೆಲ ಮೇಲೆ ಕುತ್ಕೋಣ. ನೀಟಾಗಿದೆಯಲ್ಲ, ಒರ್ಸಕ್ ಹೇಳೋಣ. ಇದ್ರ ಮೇಲೆ ಇಟ್ಬಿಟ್ಟು ಹಾಕೊಂಡ್ಬಿಟ್ಟು ತಟ್ಟೆಗೆ ಕೈಲಿ ಇಟ್ಕೊಂಡು ಕುತ್ಕೊಳ್ಳ. ನಂದು ಬ್ಯಾಗ್ ತೆಗಿತೀನಿ ಫಸ್ಟ್. ಇದೊಂದು ಇಲ್ಲಿ ಕನ್ನಡಕ ಲೂಸ್ ಆಗಿದೆ, ಫಸ್ಟ್ ಸರಿ ಮಾಡ್ಕೋಬೇಕು. ಮೊಸರು ಬಂಗಾರ. ವಿಡಿಯೋ ಅಂತಂದ್ರೆ ಇದು ಬ್ಲಾಗ್ ಕಣೋ, ರೆಗ್ಯುಲರ್ ಬ್ಲಾಗ್ ನಂದು. ಸ್ಪೂನ್ಗಳು ಅಷ್ಟೇ, ಏನಿಲ್ಲಲ್ಲ. ಅದೊಂದು ಸ್ವಲ್ಪ ದ್ರಾಕ್ಷಿ ಇತ್ತು ಅಂತ ಅದು ತಗೊಂಡಿದ್ದೆ ಅಂತ ಇಟ್ಕೊಂಡು. ಸ್ಪೂನ್ ಅಲ್ಲಿ ಅನ್ನ ಹಾಕೊಳ್ಳೋಣ. ಹಾಕು ಬಂಗಾರ. ನಾನು ಬೆಳಿಗ್ಗೆ ಮಾಡಿ ಸಾಕಾಯ್ತು. ಅದನ್ನ ತಿರುಗಿಸ್ಬಿಟ್ಟು ಹಾಕೊಳ್ಬೇಕು. ಫ್ಯಾನ್ ಇಡ್ಲಾ, ಆಫ್ ಮಾಡ್ಲಾ? ಬೇಡ, ಫಸ್ಟ್ ಆಯ್ತು, ಇಬ್ರಿಗೂ ಹಾಕು ನಿಧಾನ. ನಂಗೆ ಸಾಕು, ಇವಾಗ ಸದ್ಯಕ್ಕೆ ಸಾಕು. ಯಾಕಂದ್ರೆ ಸ್ವಲ್ಪ ಸಾಕು ಬಂಗಾರ. ನಾಳೆ ಇದು ಎಲ್ಲ ತಿನ್ಕೊಂಡಿದ್ದಾಗ್ಲೆ ಆಮೇಲೆ ಹಾಕೊಳ್ಳೋಣ. ನೋಡಿ ಸ್ನೇಹಿತರೆ, ಇದು ನಮ್ಮಮ್ಮವರ ತಂದೆ ಯೂಸ್ ಮಾಡ್ತಿದ್ದ ತಟ್ಟೆ. ಇವತ್ತು ವಿನು ತಿಂತಾ ಇದ್ದಾನೆ ನೋಡಿ. ಅದು ಹಣೆಯಲ್ಲಿ ಬರ್ದಿರುತ್ತೆ ಎಷ್ಟು ಜನರೇಷನ್ದು. ನಾವ್ ಬಂದಾಗ್ಲೂ ತಿನ್ಬೇಕಂದ್ರೂ ಹಣೆಯಲ್ಲಿ ಬರ್ತಿರ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡೋಣ. ಇರು ಬಂಗಾರ, ಇದು ಚೆನ್ನಾಗಿ ಮಿಕ್ಸ್ ಮಾಡ. ಮಾಡು. ಒಂದ್ ಕೈಲಿ ಹಿಡ್ಕೊ, ಸಾರಿ ಹಾಕೊಳ್ಳೋದು ಈಸಿ ಆಗುತ್ತೆ. ಅಲ್ಲ, ಒಂದ್ ಕೈಲಿ ಹಾಕು. ಹಾಗೆ ಮಾಡಿದ್ರೆ ಲೇಟ್ ಆಗುತ್ತೆ ಬಂಗಾರ. ಆ ಕೈಲಿ ಇಟ್ಕೊಂಡ್ರೆ, ನೀನು ಡಬ್ಬಿನ ಹಿಡ್ಕೊಂಡ್ರೆ ಸರಿ ಬೇಗ ಬೇಗ ಹಾಕೊಳ್ಬೋದು. ಅಲ್ಲ, ಲೆಫ್ಟ್ ಹ್ಯಾಂಡ್ ಅಲ್ಲಿ ಡಬ್ಬಿನ ಹಿಡ್ಕೊ. ಹಾಗೆ ಇಟ್ಕೊಂಡ್ರೆ ಬೇಗ ಆಗತ್ತೆ, ಅದಕ್ಕೆ ಹೇಳೋದು. ಚೆನ್ನಾಗಿ ಹಾಕು, ಅಷ್ಟಷ್ಟೇ ಆಗಲ್ಲ. ಚೆನ್ನಾಗಿರಲ್ಲ, ಇನ್ನೊಂದ್ ಸ್ವಲ್ಪ ಹಾಕು. ಸರಿ. ತುಪ್ಪ ನಾನು ಸಾರಿಗೆ ಹಾಕಿದ್ದೀನಿ, ಆಯ್ತಾ. ಉಪ್ಪಿನಕಾಯಿ ನಾನೇನು ಸೈಡ್ಗೆ ಏನು ಮಾಡಿಲ್ಲಪ್ಪ. ಹಪ್ಳ ಗಿಪ್ಳ ಎಲ್ಲ ಏನಿಲ್ಲ, ಸಿಂಪಲ್ ಆಗಿ ಅಷ್ಟೇ. ಒಂದು ವಿಡಿಯೋ ಮಾಡ್ಕೊಂಡು ಇಷ್ಟು ಮಾಡಿದೇನೆ. ಸದ್ಯ ಇಷ್ಟಕ್ಕಾದ್ರು ಬಂದಲ್ಲ, ಇಲ್ಲಾಂದ್ರೆ 5 ಗಂಟೆ ಮಾಡ್ಬಿಡ್ತಾ ಇದ್ದೆ. 2 ಕಾಲು 2:15 ಆಗ್ತಾ ಇದೆ ಈಗ. ಏನ್ ಬಂದ್ ಮಾಡಮ್ಮ? ನಂಗೆ ಮಾಡೋಣ, ನಿನ್ ಪಡಿಗೆ ಮಾಡು. ಕೂತ್ಕೋ. ಇಲ್ಲ ಅನ್ನೋದು, ಇಲ್ಲಿ ಎಷ್ಟು ಚೆನ್ನಾಗಿ ಜಾಗ ಇದೆಯಲ್ಲ. ಅಲ್ಲೇ ಕುತ್ಕೊ, ನಾನು ಇಲ್ಲೇ ಕುತ್ಕೊಳ್ತೀನಿ. ಎಸ್, ಸೂಪರ್. ಎಸ್ ಸ್ನೇಹಿತರೆ, ನಾನು ಇವಾಗ ಇಲ್ಲಿ ಕುತ್ಕೊಂಡು ತಿಂತೀನಿ. ಹೇಳಿದೆ ಟೇಸ್ಟ್ ಹೇಳ್ಬೇಕಲ್ಲ ಬಂಗಾರ. ನಿಧಾನ ತಿನ್ನೋ ಮುದ್ದು, ಆಯ್ತಾ? ಸಾಕಷ್ಟೇ. ಏನಕ್ಕೆ ಹಂಗೆ ಇದು ಮಾಡ್ತೀಯ? ಕೋಪ ಮಾಡ್ಕೊಳ್ತೀಯ? ಕೋಪ ಏನಕ್ಕೆ ಮಾಡ್ಕೊತಾನೆ? ಊಟ ಟೈಮಲ್ಲಿ ಊಟ ಮಾಡ್ಬೇಕು. ಊಟ ಟೈಮಲ್ಲಿ ಊಟ ಮಾಡ್ಬೇಕು, ಬ್ಲಾಗ್ ಮಾಡ್ಬೇಕು. ಏನಾಗಲ್ಲ, ಆರಾಮ್ ತಿನ್ನು. ಸಾಕಾಗಿದೆ.
ನಾನೇ ಫುಲ್ ಯಾವಾಗ ಮಾಡ್ಕೊಳ್ತೀನಿ ಸರಿಯಾಗಿ ಕಲ್ಸು ಇವಾಗ ಮುಂದೆ ಬರ್ತಾ ಇತ್ತು ನಾನು ಕೇಳಿದ್ವಲ್ಲ ಚಪ್ಪಲ್ ಕಾಕಿ ಆ ಕಡೆ ನೀರು ಹಾಕೊಡ್ತೀನಿ ಹೇಗಿತ್ತು ಸಖತ್ತಾಗೈತೆ. ನಾನು ಹಾಕೊಡ್ತೀನಿ ಕಷ್ಟಪಟ್ರೇನೆ ಮತ್ತೆ ಕಷ್ಟಪಡ್ಲಿಲ್ಲ ಅಂದ್ರೆ ಏನೂ ಆಗಲ್ಲ ಜೀವನದಲ್ಲಿ. ಪಾಪ ವಿನು ಹೇಳ್ತೀನಿ ಕಷ್ಟಪಟ್ಬಿಡ ಆರಾಮಾಗಿ ಊಟ ಮಾಡು ಅಂತ. ಯಾಕಂದ್ರೆ ನಾನು ನೋಡಿ ಇವತ್ತಿನ ದಿವಸ ಪ್ರತಿಯೊಂದು ಮಾಡ್ಕೊಳ್ಳೋ ಕಷ್ಟಪಟ್ರೆ ತಾನೇ ಆಗೋದು. ಈಗ ಹಾಕೊಳ್ತೀನಿ. ಎಸ್ ತಿನ್ನೋಣ ಬನ್ನಿ. ಏನ್ ಮಾಡೋದು, ನೀರ್ ಹಾಕೊಳ್ಬೇಕಲ್ಲ. ನೀರಿನ ಬಾಟ್ಲು ತೆಗಿತಾ ಇದ್ದೀನಿ. ಅಲ್ಲಿ ಇನ್ನೊಂದು ಪ್ಲಾಸ್ಟಿಕ್ ಇದೆ, ಇನ್ನೊಂದು ಬಾಟಲ್ ಇದೆ, ಪ್ಲಾಸ್ಟಿಕ್ ಬಾಟಲ್ ಅಂತೂ ಇಲ್ಲ. ಇಲ್ಲಿದೆಯಲ್ಲ ಅದನ್ನ ಹಾಕಿ ಸಾಕು ಬಿಡು, ಹಾಕೋಣ. ಕಾಣಲ್ಲ. ಸ್ನೇಹಿತರೆ, ಸೊ ಇದನ್ನ ನೀರನ್ನ ಓಪನ್ ಮಾಡ್ತಾ ಇದೀನಿ. ಯಪ್ಪ, ಚೆನ್ನಾಗಿದೆ ಬಂಗಾರ. ಚೆನ್ನಾಗಿದ್ರೆ ಅಷ್ಟೇ. ತಿದ್ದಕ್ಕೆ ಆಗ್ತಾವಲ್ಲ. ಇಲ್ಲಿ ಬಿಡು. ಬಂತು, ಇದೇ ಬಂದ್ಬಿಡ್ತು. ಇದನ್ನ ಇದಕ್ಕೊಂದ್ ಸ್ವಲ್ಪ ಹಾಕೋಣ. ಸಾಕು, ಇದ್ರಲ್ಲಿ ಕುಡ್ದಿರೋಣ. ಸಾಕು ಇವಾಗ. ನಾನು ಬೇಗ ಒಂಚೂರು ಕೈ ತೊಳ್ಕೊಂಡ್ ಬರ್ತೀನಿ. ದುಡ್ಡೆಲ್ಲ ಮುಟ್ಟಿದ್ದು ಒಂಚೂರು ಇದೆ. ಕಾಂತಾರ ಎಷ್ಟೊತ್ತಿ ಹೋಗಿದ್ದೀವಲ್ಲ, ಕಾಂತಾರ 2ನಾ? ಆಯ್ತು ಹೋಗೋಣ. ಏನು ಮಂತ್ರಿ ಸ್ಕ್ವೇರ್ ಮಾಲ್. ಸ್ನೇಹಿತರೆ, ಮಂತ್ರಿ ಸ್ಕ್ವೇರ್ ಮಾಲ್ ಅಲ್ಲಿ ಕಾಂತಾರ ಮೂವಿ ಹೋಗೋಣ ಅಂತ ಅಂದ್ವಿ. ನಂಗೆ ಗೊತ್ತೇ ಇಲ್ಲ. ಸೆಕೆಂಡ್ ಅಂದ್ರೆ ಎಲ್ಲೋ ನೋಡಿದ್ದೆ. 4 ಗಂಟೆಗ. ಸರಿ. ಇದು ನಾನು ವಿನು ಇದಕ್ ಹೋಗಿದ್ವಿ ಫಸ್ಟ್ ಕಾಂತಾರ ಮೂವಿಗೆ. 2 ಸತಿ ಹೋಗಿದ್ದೇನೆ ನಾನು. ಒಂದು ಅಮ್ಮನ್ ಜೊತೆ, ಇನ್ನೊಂದು ವಿನು ಜೊತೆ. ಯಾವಾಗ ಗೊತ್ತಾ, 2022 ನವೆಂಬರ್ ಆಯ್ತಾ. ಅದಾದ್ಮೇಲೆ ಅದ್ಯಾವ್ದೋ ಟ್ರಿಪಲ್ ರೈಡಿಂಗ್ ಅಂತ ಇತ್ತಪ್ಪ, ಅದೊಂದು ಮೂವಿಗೆ ನಾನು ವಿನು ಹೋಗಿದ್ವಿ. ಅದು ಎಷ್ಟು ಬಿಟ್ರೆ, ಅದೆರಡು ಬಿಟ್ರೆ ಬೇರೆ ಯಾವ್ದೂ ಇಲ್ಲ. ಇನ್ ವಿನು ಎಲ್ಲ ಅವ್ರ ಫ್ರೆಂಡ್ಸ್ ಜೊತೆ ಹೋಗಿದ್ದು. ನಂಗೆ ಗೊತ್ತಿಲ್ಲ, ಮೂವಿಗಳ ಹೆಸರು ಗೊತ್ತಿಲ್ಲ. ಇವಾಗ ನೋಡಿ 3ನೇ ಮೂವಿ ಇದು, 3 ವರ್ಷ ಆದ್ಮೇಲೆ. ಅಲ್ಲ, 3.5. ಇನ್ 4ನೇ ರನ್ನಿಂಗು ಸ್ನೇಹಿತರೆ. ಚೆನ್ನಾಗಿದೆ. ವಿಡಿಯೋನೇ ಬಂದಿಲ್ಲ ಅನ್ಕೊಂಡ್ಬಿಟ್ಟೆ. ನಿದ್ದೆ ಹೇಗ್ ಬಂತು ಬಂಗಾರ? ನಿದ್ದೆ ಚೆನ್ನಾಗ್ ಬಂತಾ? ಇಲ್ಲ, ಅದಕ್ಕೆ ಇವಾಗ ಇದೆಲ್ಲ ಮಾಡ್ತಿದ್ನಲ್ಲ ಅದಕ್ಕೆ. ಅದೇ ಆಯ್ತು. ಈಗ ಇದು ಏನದು, ನಿದ್ದೆ ಚೆನ್ನಾಗ್ ಬಂತಾ?
ಸ್ನೇಹಿತರೆ ಡೆಫಿನೆಟ್ಲಿ ಟ್ರೈ ಮಾಡಿ. ಇದು ಅಮ್ಮ ಹೇಳ್ಕೊಟ್ಟಿರೋದು ರೆಸಿಪಿ, ತುಂಬಾ ಚೆನ್ನಾಗಾಗುತ್ತೆ. ಮತ್ತೆ ವಿನೋನು ನಂಗೆ ಖಾರ ಕೊಟ್ಟಿದ್ದಾನಲ್ಲ, ಅದು ನಾನು ನೀವು ಕೊಟ್ಟಿದ್ದಲ್ಲ ಖಾರ ವಿನೋ, ಅದು ಆ ವಿಡಿಯೋಲಿ ನೋಡಿ ಹಾಕಿದೀನಿ ನೋಡು. ಎಷ್ಟಿದೆ ಅಂದ್ರೆ ತುಂಬಾ ಇದೆ, ಉರ್ದು ಖಾರ, ಅದು ಚೆನ್ನಾಗಿರುತ್ತೆ. ಬಟ್ ಇದಕ್ಕೆ ಬರೀ ಚಿಲ್ಲಿ ಪೌಡರ್ ಅಷ್ಟೇ ಹಾಕು. ಇನ್ನು ಮುದ್ದೆ ಇವಾಗ ಚೆನ್ನಾಗಿ ಬರುತ್ತೆ ಮಾಡಕ್ಕೆ ನಂಗೆ. ಇನ್ನೇನು ಎಷ್ಟು ಚೆನ್ನಾಗಿ ಆಯ್ತು ಗೊತ್ತಾ? ಯಾಕೆ ನಾನು ನಮ್ ಚಾನಲ್ ಓಪನ್ ಮಾಡಿದ್ವಲ್ಲ ಅದ್ರಲ್ಲೇ ಎಷ್ಟು ಚೆನ್ನಾಗಿ ಮಾಡಿದ್ವಿಲ್ವಾ. ನನ್ಗೆ ಅದಕ್ಕೂ ಮುಂಚೆ ಒಂದ್ಸತಿ ನಾನು ಒಬ್ಳೆ ಟ್ರೈ ಮಾಡುವಾಗ ಬರ್ಲೇ ಎಷ್ಟು ಬೇಜಾರಾಗ್ಬಿಟ್ಟಿತ್ತು. ಒಂದ್ಸತಿ ಕರೆಂಟ್ ಹೋದಾಗ ಹಸು ಮುದ್ದೆ ಮಾಡ್ಕೊಳ್ಳೋಣ ಅಂತಂದ್ರೆ ಹಾಗೆ ಹೋಗ್ಬಿಟ್ಟಿತ್ತು, ಅಳುನೇ ಬಂದ್ಬಿಟ್ಟಿತ್ತು ನನ್ಗೆ. ಆಮೇಲೆ ಅದೇ ಮುದ್ದೆನೂ ಸರಿಗ್ ಬಂದಿಲ್ಲ, ಹಸುವಾಗ್ತಾ ಇದೆ, ಕರೆಂಟ್ ಇಲ್ಲ. ಅವತ್ತು ಅಳುನು ಬಂದ್ಬಿಟ್ಟಿತ್ತು, ಏನೋ ನನ್ ಕರ್ಮ, ಒಂದ್ ಸರಿಗ್ ಅಡ್ಗೆನೂ ಮಾಡ್ಕೊಳಕ್ ಆಗಲ್ಲ ಅಂತ ಅನ್ಬಿಟ್ಟು. ಅಂತ ಎಲ್ಲ ಒಬ್ಳೆ ಮಾಡ್ಕೊಳ್ತೀನಲ್ಲ. ಆಮೇಲೆ ಒಂದ್ ಯಾವ್ದೋ ಚಾನಲ್ ಆಯ್ತಾ, ಯಾವ್ದೋ ಒಬ್ರು ಪಾಪ ಜೆಂಟ್ಸ್ ಒಬ್ರು ಎಷ್ಟ್ ಚೆನ್ನಾಗಿ ಅಡ್ಗೆ ಮಾಡ್ತಾರೆ, ಯಾವ್ದೋ ರಾಜ್ ಬಸು ಅಂತ ಒಂದ್ ಚಾನಲ್, ಅದ್ರಲ್ಲಿ ರಾಜ್ ಫ್ಯಾಕ್ಟ್ರಿ, ಅದು ಇನ್ಸ್ಟಾಗ್ರಾಮ್ ಅಲ್ಲಿ ರಾಜ್ ಫ್ಯಾಕ್ಟ್ರಿ ಅಂತ ಇದೆ, ಯೂಟ್ಯೂಬ್ ಅಲ್ಲಿ ರಾಜ್ ಬಸು ಅಂತ ಇದೆ. ಸರಿ, ಅದು ಅವ್ರ ಚಾನಲ್ ನೋಡ್ಬಿಟ್ಟು ನೋಡಿ ಇವಾಗ ಅವ್ರಿಗೂ ಪ್ರಮೋಷನ್ ಆಗ್ಬಿಡ್ತಾನೆ ಈಗ. ಒಟ್ನಲ್ಲಿ ಇರೋದ್ ಹೇಳೋದಲ್ವಾ, ನಮ್ಗಿರೋದ್ ಹೇಳಿ ಏನು ತಪ್ಪಿದೆ. ಸರಿ, ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದಾರೆ ಅದ್ರಲ್ಲಿ. ಅದ್ ನೋಡಿದ್ಮೇಲೆ ನಂಗೆ ಮುದ್ದೆ ಮಾಡೋದಕ್ಕೆ ಚೆನ್ನಾಗ್ ಬಂದಿದ್ದು. ನಮ್ಮಮ್ಮ ಚೆನ್ನಾಗ್ ಮಾಡ್ತಿದ್ರು, ಬಟ್ ನಾನ್ ಯಾವತ್ತೂ ಮಾಡ್ತಾ ಇರ್ಲಿಲ್ಲ ಅಷ್ಟ್ ಚೆನ್ನಾಗ್ ಮುದ್ದೆ. ಈಗ ಬಂತಾ? ಹಾ, ಸೂಪರ್. ಅವತ್ ಫೋನ್ ಮಾಡಿದ್ರ ನನ್ ಬರ್ತ್ಡೇ ದಿವ್ಸಾನೇ ಫೋನ್ ಮಾಡಿದ್ದ ವಿನು. ಹಾ, ಮುದ್ದೆ ಎಷ್ಟೊಂದು ಮಾಡಿದ್ರ, ಅಷ್ಟೊಂದು ಮಾಡಿದ್ರ, ಫೋಟೋ ಕಳ್ಸಿದ್ದ. ಹ್ಮ್ ನಾನಾ 7:30 ಆಗ್ತಿತ್ತು, ಮಲಗಿದ್ದೆ ಲೇಟ್. ಒಂದ್ ವಿಡಿಯೋ ಹಾಕಿದೀನಿ ನೋಡು ರಾತ್ರಿ. ನೀನ್ ಇಡೀ ದಿವಸ ವಿಡಿಯೋ ಹಾಕಿರ್ಲಿಲ್ಲ ಅಂತ ಹೇಳಿ ಒಂದ್ ವಿಡಿಯೋ ಹಾಕ್ಲೇಬೇಕು ಅಂತ ಹೇಳಿ 5 ನಿಮಿಷ ವಾಯ್ಸ್ ಓವರ್ ವಿಡಿಯೋ ಕೊಟ್ಟಿದೀನಿ. 1:30 ಆಗಿತ್ತು ಮಲಗೋವಾಗ್ಲೇನೆ. ಎದ್ದಿದ್ದು 7:30 ಏನೋ ಆಯ್ತು. ಗುಡ್ ನೈಟ್ ಅಂತ ಹಾಕಿದೀನಿ. ಗುಡ್ ನೈಟ್ ಅಂತ ಹಾಕ್ದೆ, ಆಮೇಲೆ ವಿಡಿಯೋ ಮಾಡ್ತಾ ಇದ್ದೆ ನಾನು. ನಿಂಗ್ ನೋಡ್ಲಿ ಅಂತ ಹಾಕಿದ್ದು, ಎದ್ದಿರ್ತೀಯ ಅಂತ. ನೀನ್ ನೋಡಿದ್ರೆ ನೋಡೇ ಇಲ್ಲ. ಹ್ಮ್ ಒಂಥರ ಏನೋ ನೆಮ್ಮದಿ ಸ್ನೇಹಿತರೆ. ನೆಲದ ಮೇಲೆ ಕುತ್ಕೊಂಡು ಊಟ ಮಾಡಿದ್ರೆ ಒಂಥರ ಉಸಿರು ಹಿಂಗ್ ದೀರ್ಘವಾಗಿ ತಗೊಂಡು ಏನೋ ಒಂಥರ ನೆಮ್ಮದಿ. ಅದು ಬಡಿಸ್ತೀನಿ ತಡಿ. ನಿಂಗೆ ಎಷ್ಟು ಬೇಕು, ನಾನ್ ಫೋರ್ಸ್ ಮಾಡಲ್ಲ. ಆಯ್ತು ಆಯ್ತು. ನಾನು ಆಕ್ಚುಲಿ ನನ್ಗೂ ಇಷ್ಟ ಆಯ್ತು ಬೆಳಗ್ಗೆ ಎಷ್ಟೊತ್ತಿಗೆ ಎಲ್ಲರೂ ನಾವಿಬ್ರು ತಿಂಡಿ ತಿನ್ನೋದು. ಬಟ್ ಏನಾಗ್ಬಿಡುತ್ತೆ ಅಂದ್ರೆ ಮುದ್ದು, ನಿನ್ನೆ ಎಷ್ಟು ಚೆನ್ನಾಗಿ ಮುದ್ದೆ ಮಾಡಿದೆ, ಅದು ವೇಸ್ಟ್ ಆಗುತ್ತೆ. ಅನ್ನ ಮತ್ತೆ ಅದೊಂಚೂರು ಚಟ್ನಿ ತರ ವೇಸ್ಟ್ ಆಗುತ್ತೆ. ಮತ್ತೆ ಅತ್ತಿನ ಓಡ್ ಬಂದ್ಬಿಟ್ಟು ಇಲ್ಲಿ ಮತ್ತೆ ಅಡ್ಗೆ ಮಾಡಕ್ ಹೋದ್ರೆ ಲೇಟ್ ಆಗುತ್ತೆ. ಅದಕ್ಕೆ ನಾನು ಮಾಡ್ಕೊಂಡೆ ಬಂದ್ಬಿಡೋಣ ಒಂದೇ ಸತಿ ಅಂತ. ಮೊಸರು ತಿನ್ ಬಂದ್ರು ಎರಡೆರಡು.
ಇದೆಲ್ಲ ಇರ್ಲಿ ಯಾವ್ದು? ಇವಾಗ ಆಮೇಲೆ ನಾವು ಮೂವಿ ನೋಡ್ಬಿಟ್ಟು ಬರ್ತೀವಲ್ಲ ಅವಾಗ ಹೋಗ್ಬೇಕಾದ್ರೆ ನೀನ್ ತಗೊಂಡು ಹೋಗುತ್ತೆ. ಆಯ್ತು. ನಾನು ಹಾಗೆ ಹಳ್ಸಲ್ವಾ ಅಲ್ಲ, ಈ ಬೇಸಿಗೆಗಾಲಕ್ಕೆ ಇಲ್ಲಿ ಉಡುಪಿಲಂತೂ ಇನ್ನ ಈಗೇನ್ ಬೇಸಿಗೆಗಾಲ ಅಲ್ಲ, ಆದ್ರೂ ಸೆಕೆ ಶುರು ಆಗ್ತಾ ಇದೆ. ಏನಾಗಲ್ಲ. ಈಗ್ಲೇ ಆಲ್ರೆಡಿ 2:45 ಆಗ್ತಾ ಇದೆ, 2:15. 7:30 8 ಗಂಟೆವರೆಗೆ ಏನಾಗೋದಿಲ್ಲ. ಉಪ್ಪು ಒಂದು ತರ್ಬೇಕಾಯ್ತೆ ನಾನು ಮೊಸರನ್ನಕ್ಕೆ. ಅದೇ ಒಂಚೂರ ಉಪ್ಪಿನಕಾಯಿ ಹಾಕ್ತೀವಿ. ಚೂರು ಉಪ್ಪಿನಕಾಯಿ. ಅದಕ್ಕೆ ಎಷ್ಟು ಚೆನ್ನಾಗಿರುತ್ತೆ ನೋಡು, ಒಂಚೂರು ನೋಡು. ನಿಜವಾಗ್ಲೂ ಮುದ್ದು ಮೊಸರನ್ನಕ್ಕೆ ಸಾರು ಹಾಕೊಂಡು ತುಂಬಾ ಚೆನ್ನಾಗಿರುತ್ತೆ. ಆಯ್ತು, ಒಂಚೂರೇ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ನನಗೆ ಮೊಸರನ್ನಕ್ಕೆ ಇದು ಮೆಂತ್ಯ ಬೆಳ್ಳುಳ್ಳಿ ಟೇಸ್ಟ್. ಏನು ತಿಂಡಿನಾ? ಏನ್ ಇವ್ರದೇನಾ? ಹೋಟ್ಲವ್ರದೇನಾ? ಶಾಂತಿ ಸಾಗರ್ ಅವ್ರಲ್ಲ? ಶಾಂತಿ ಸಾಗರ್ ಚೆನ್ನಾಗಿರುತ್ತೆ. ಯಾವಾಗ ಏನ್ ಗೊತ್ತಾ ಸ್ನೇಹಿತರೆ, ಇಲ್ಲಿ ಸ್ವಲ್ಪ ಹೋಟ್ಲುಗಳಲ್ಲೂ ಮನೆ ತರ ಫುಡ್ ಆಲ್ಮೋಸ್ಟ್ ಇಲ್ಲಿ ಎಲ್ಲಾ ಕಡೆ. ಕೆಲವೊಂದು ಹೋಟ್ಲುಗಳಲ್ಲಿ ತುಂಬಾ ಫಾಸ್ಟ್ ಫುಡ್ ಅಲ್ವಾ, ಇಲ್ಲ ಬೇರೆ ತರ ಎಲ್ಲ ಮಾಡ್ತಾರೆ, ಸೋಡಾ ಎಲ್ಲ ಹಾಕಿ. ಆಲ್ಮೋಸ್ಟ್ ಕೆಲವೊಂದು ಎಷ್ಟೊಂದು ಹೋಟ್ಲುಗಳಲ್ಲೆಲ್ಲ ಮನೆ ತರ ಇರುತ್ತೆ ಇಲ್ಲಿ ಊಟ ಎಲ್ಲ. ಚೆನ್ನಾಗಿರುತ್ತೆ ತಿನ್ನಪ್ಪ. ನಾನು ಹಾಕಿದೆ ಇಷ್ಟು ಲಾಸ್ಟ್ ಅಲ್ಲಿ. ಈಗ ತಿನ್ಬಿಟ್ಟು ಬಂಗಾರ ನೀವ್ ಸ್ವಲ್ಪ ರೆಸ್ಟ್ ಮಾಡು. ನಂಗೆ ಕೂತ್ಕೊಂಡು ಎಡಿಟಿಂಗ್ ಕೆಲಸ ಇದೆ. ಅದೆಲ್ಲ ಎಡಿಟಿಂಗ್ ಕೆಲಸ ಮುಗಿಸ್ಕೋತೀನಿ. ಏನು ಸ್ವಲ್ಪ ರೆಸ್ಟ್ ಮಾಡು. ನಂಗೆ ಎಡಿಟಿಂಗ್ ಮುಗಿಸ್ಕೊಂಡು ಮತ್ತೆ ನಾವು ಮೂವಿಗೆ ಹೋಗೋದು ಕನ್ಫರ್ಮಾ? ಮತ್ತೆ ಕಾಂತಾರ ಮೂವಿಗೆ ಹೋಗೋದಂತೆ. ಆಯ್ತು, ಹಾಕ್. ನಮ್ದೇನಿಲ್ಲ, ಡಸ್ಟ್ಬಿನ್ಗೆ ಹಾಕಬೇಕು. ಏನಾಗ್ತಿದೆ ಡಸ್ಟ್ಬಿನ್ಗೆ? ಏನಿರ್ಲಿಲ್ಲ, ಏನಾಗ್ತಿದೆ ಮುದ್ದು? ಕರ್ಬೇವೇನೋ ಹಾಕಿದೆ ಅನ್ಸುತ್ತೆ. ನಾನಂತೂ ಎಲ್ಲ ತಿಂದಿದ್ದೀನಿ. ಆಯ್ತಲ್ಲ, ಸ್ವಲ್ಪ ನೀರು ಕುಡಿತೀನಿ. ಅಷ್ಟೇ ಸ್ನೇಹಿತರೆ. ಇವಾಗ ಯೂಶಲಿ ನಾನು ಮನೆಯಲ್ಲಿ ಏನ್ ಮಾಡ್ತಿದ್ದೆ ಈ ನಡುವೆ ಅಂದ್ರೆ, ಊಟ ತಿನ್ಬಿಟ್ಟು ಇಲ್ಲೇ ಕೈ ತೊಳ್ಕೊಂಡು 1 ನಿಮಿಷ ಹಿಂಗ್ ಕೂತ್ಕೊಂಡ್ಬಿಡ್ತಾರೆ ಆರಾಮಾಗಿ. ಹಾಗೆ ಮಾಡಿದ್ರೆ ಒಳ್ಳೇದು. ತಿನ್ಬಿಟ್ಟು ಒಂದು 5 ನಿಮಿಷ, 5 ನಿಮಿಷ ಬೇಡ, 1-2 ನಿಮಿಷ ಕೂತ್ಕೊಂಡ್ರೆ ಒಳ್ಳೇದು. ಹೇಗೆ ಬಟ್ಟೆ ಒಂದು ತೊಳೆದಿಟ್ಬಿಡುವ. ಅದೆಲ್ಲ ಸ್ವಲ್ಪ ಸರಿ ಮಾಡಿ ಇರು. ನಾನು ಇಲ್ಲಿ ಎಲ್ಲ ಒಟ್ಟಿಗೆ ಹೆಂಗ್ ತಗೊಳಕಾಗತ್ತೆ? ಹಿಡ್ಕೊ ಒಂಚೂರು. ಎಲ್ಲ ಹೆಂಗ್ ಹಿಡ್ಕೊಳಕಾಗುತ್ತೆ ಅನ್ನೋದು ನಿಂಗೆ ಏನು ಅಷ್ಟು ಗೊತ್ತಲ್ವಾ? ಸರಿ.
ಅದೆಲ್ಲ ಇಟ್ಕೊ, ಒಂದ್ ನಿಮಿಷ ತಡಿ. ನಾನು ಅದೆಲ್ಲ ಇಡು, ನಾನು ಇದನ್ನ ಇದ್ ಮಾಡ್ತೀನಿ, ತಟ್ಟೆ ತೊಳ್ಕೊಂಡ್ ಬರ್ತೀನಿ. ಒಂದೊಂದೇ ಕೊಡು ಆಯ್ತಾ? ಇದನ್ನ ಕೊಡ್ತೀನಿ, ಹಿಡ್ಕೊ. ಇದನ್ನ ತೊಳ್ದ್ಬಿಟ್ಟು ಹಿಡ್ಕೊ. ಬೇಡ, ಹಿಡ್ಕೊ. ಆಯ್ತು, ಒಂದೊಂದೇ ತೊಳ್ದ್ಬಿಟ್ಟು ಕೊಡು, ಇದ್ರಲ್ಲಿ ಹಾಕೊಳ್ಳ. ನಾನು ತಟ್ಟೆ ತೊಳ್ದೆ, ವಿನು ಸ್ಪೂನ್ ತೊಳ್ತಾನೆ ನೋಡಿ. ಹಿಂಗೆ ಶೇರ್ ಮಾಡ್ಕೊಂಡ್ ಮಾಡಿದ್ರೆ ಕೆಲ್ಸ ಒಳ್ಳೇದು. ಇಲ್ಲಾಂದ್ರೆ ಸುಮ್ನೆ ಒಬ್ರಿಗೊಬ್ರು ಮನಸ್ತಾಪ ಬರುತ್ತೆ. ಎಲ್ಲ ನಾವೇ ಮಾಡ್ಬೇಕ. ಕೊಡ್ಬಂದ್ರೆ ಸಾಕು, ಅಲ್ಲಿ ಹೋಗಿ ಮತ್ತೆ ನಾನು ಸೋಪಲ್ಲಿ ಇದ್ ಮಾಡ್ತೀನಿ. ಎಸ್, ಆಯ್ತು. ಸೂಪರ್. ತಟ್ಟೆ ಒಂದು ಇಲ್ಲೇ ಇಟ್ಟಿರೋಣ, ಅಥವಾ ಒಳಗೆ ಇಟ್ಕೊಂಡ್ಬಿಡ್ತೀನಿ. ಏನಕ್ಕೆ ಅಷ್ಟು ಸೀರಿಯಸ್ ಆಗಿ? ಒಂದ್ ನಿಮಿಷ ಇರು ಅಂತ ಇದೆಯಾ? ಏನ? ಸರಿ ಆಯ್ತು. ಟಿಶ್ಯೂ ತಗೋತಾರಂತೆ. ಕರೆಕ್ಟ್, ನನ್ ಕೈಯು ಎಲ್ಲ ಇದಾಗ್ಬಿಟ್ಟಿದೆ. ನೀನ್ ಸೀರಿಯಸ್ ಆಗೋದು. ಒಂದ್ ನಿಮಿಷ ಇರು. ನಾನು ಹೇಳಿದ್ದು ಟೇಬಲ್ ಒರ್ಸಕ್ಕೆ. ಒಂದ್ ನಿಮಿಷ ಇರು. ಕೀಪ್ ಸ್ಮೈಲಿಂಗ್ ಮ್ಯಾನ್. ಎಸ್. ಇವಾಗ ನಾನೇ ಅಳ್ತಾ ಇರ್ತೀನಿ, ಯಾಕಂದ್ರೆ ಅಳಿಸ್ತಾರೆ. ಬಟ್ ನಾನು ಎಲ್ರು ನಗ್ಸೋಣ ಅಂತಂದ್ರೆ ನಗ್ಬೇಕಷ್ಟೇ ಎಲ್ರು. ಎಸ್ ನೋಡಿ, ನೀಟಾಗಿ ಒರೆಸ್ತಾ ಇಲ್ಲಿ ನೀನು. ಓಕೆ, ಈಗ ಸ್ವಲ್ಪ ನಾನು ಎಡಿಟಿಂಗ್ ಕೆಲಸ ಇದೆ, ಮತ್ತೆ ಸಿಗ್ತೀನಿ. ಇನ್ನೂ ಒಂದು ಹೇಳೋಂಥದ್ದಿದೆ. ನೀನ್ ಶರ್ಟ್ ಚೇಂಜ್ ಮಾಡ್ತಿದ್ದೀವಿ ನೀನು? ಮಲಗ್ತೆ ಈಗ? ತಿಂದ ತಕ್ಷಣ ಮಲಗಬಾರ್ದು, ಚೂರು ಓಡಾಡು ಹಂಗೆ. ಅದಕ್ಕೆ ನಿಂಗೆ ಬೊಜ್ಜು ಜಾಸ್ತಿ ಆಗಿರೋದು, ತಿಂದು ಹೋದ ತಕ್ಷಣ. ನಾನೇನೋ ಎಡಿಟಿಂಗ್ ಮಾಡ್ತಾ ಕೂತಿರ್ತೀನಿ, ಆರಾಮ ವಾಕ್ ಮಾಡ್ಬೋತಾನೆ. ವಾಕ್ ಮಾಡ್ತಾ ಇದ್ದಾನೆ ಅವನು ಇವಾಗ. ಆಕ್ಚುಲಿ ನಾನು ಮನೆ ಹಂಗೆ ತುಂಬಾ ಸೆಕೆ ಹಾಕೊಳಕ್ಕಾಗಲ್ಲ ಸ್ನೇಹಿತರೆ. ಏನ್ ಗೊತ್ತಾ, ಇಲ್ಲಿ ಮೊದ್ಲೇ ಹ್ಯುಮಿಡಿಟಿ ಜಾಸ್ತಿ. ನಾವ್ ಯಾವಾಗ್ಲೂ ಒಂದ್ ರೀತಿ ಏನು ಸೆಕೆ ಅಂತದ್ದು ಬಟ್ಟೆ ಹಾಕೊಂಡಿರಕ್ಕೆ ಕಷ್ಟ ಆಗುತ್ತೆ. ತೆಳು ಇರೋಂಥದ್ದು ಹಾಕೋಬೋದು. ಬಿಟ್ರೆ ಬನೀನೆಲ್ಲ ಇರೋ ಮುದ್ದು ಏನಾಗಲ್ಲ, ಫ್ರೀಯಾಗಿ. ಎಸ್, ವಾಕ್ ಮಾಡ್ಲಿವಿ. ನಾನೀಗ ಸ್ವಲ್ಪ ಎಡಿಟಿಂಗ್ ಕೆಲಸ ಮುಗಿಸಿದ್ರೆ ಓಕೆ, ನಾ ಮತ್ತೆ ಸಿಗ್ತೀನಿ. ಸ್ವಲ್ಪ ಕೈ ಒರೆಸ್ಕೊಂಡು. ಟಿಶ್ಯೂ ನಿಂಗೆ ಬೇಡುವ ಮುದ್ದು? ಟಿಶ್ಯೂ ಇದೆಯಾ ನಿನ್ನ ಹತ್ರ? ಓಕೆ ಸ್ನೇಹಿತರೆ, ನೋಡಿ ಇದು ಬ್ಯಾಗ್ ವಿನೋದು. ಡ್ರೆಸ್ ಎಲ್ಲ ಇಲ್ಲಿ ಇಟ್ಕೊಂಡಿದ್ದಾನೆ, ನೀರಿನ ಬಾಟ್ಲ್ ಇಟ್ಕೊಂಡಿದ್ದಾನೆ. ಇದು ನಂದು, ಇದೊಂದು ಕೂಡ ಇದೆ, ವಾಚ್ ಅದು ಇಟ್ಕೊಂಡಿದ್ದಾನೆ. ಒಂದ್ ಸ್ವಲ್ಪ ನೀರ್ ಇದಾಗಲಿ, ಇದನ್ನ ಒಳಗಡೆ ಇಟ್ಕೊಳ್ತೀನಿ. ಕುತ್ಕೊಂಡು ಇದೊಂದ್ ಸ್ವಲ್ಪ ಎಡಿಟಿಂಗ್ ವರ್ಕ್ ಮಾಡ್ಕೊಳ್ತೀನಿ. ಫೋನ್ ಸ್ವಲ್ಪ ಚಾರ್ಜ್ ಮಾಡ್ಕೊಳ್ಬೇಕಲ್ಲ. ಇನ್ನೊಂದು ತಕ್ಪಾಯಿಂಟ್ ಇದೆ, ಆಗುತ್ತಾ? ಇದಾಗಲ್ಲ. ನಿಂದಾಗ್ಲಿ, ಫುಲ್ ಆಗ್ಲಿ. Believe in yourself and you will be unstoppable. ಸೂಪರ್ ಬಂಗಾರ ನಿಂದು ಸೆಂಟೆನ್ಸ್. ಎಷ್ಟಾಗಿದೆ? 95 ಆಗಿದೆ ಅಂತ. ನಂದು ಒಂದ್ ಸ್ವಲ್ಪ ಹಾಕ. ಈ ಫೋನ್ ಅಲ್ವಾ, ನಾನು ನೋಡಿ ಎಲ್ಲ ಹುಡುಕ್ತಾ ಇದೀನಿ. ಇದು ಆಫ್ ಮಾಡಿ ಸ್ವಲ್ಪ ಚಾರ್ಜ್ ಹಾಕ್ತೀನಿ. ಮೊಬೈಲ್ ನೋಡ್ಕೊಂಡು ಕೂತ್ಬಿಟ್ಟೆ ವಿನು. ವಿನು ಮೊಬೈಲ್ ನೋಡ್ತಾ ಕೂತ್ಕೊಂಡ. ಮಾತಿಲ್ಲ, ಕತೆ ಇಲ್ಲ. ಯಾಕೋ ಚೆನ್ನಾಗಿದೆ. ಕೂತ್ರು ನಿಂತ್ರು ಬರೀ ವಿಡಿಯೋ ಮಾಡೋದು. ಕೂತ್ರು ನಿಂತ್ರು ಅಲ್ಲ, ಏನಾದ್ರು ಮಾತಾಡ್ಬೇಕಲ್ಲ ಸ್ವಲ್ಪ ಆದ್ರೂ. ಮೊಬೈಲ್ ಯೂಸ್ ಮಾಡ್ತಾ ಇದ್ದೆ.
ಮೊಬೈಲ್ ಯೂಸ್ ಮಾಡ್ತಾ ಇದ್ದೆ. ಮೊಬೈಲ್ ಯೂಸ್ ಮಾಡಕ್ಕೂ ಯೂಸ್ ಮಾಡು ಮುದ್ದು. ಆದ್ರೆ ನಾನು ಹೇಳಿದ್ದು ಎಸ್ ಈಗ ಅಂದ್ರೆ ನಮ್ಗೊಂದು ಏನಾದ್ರು ವಿಡಿಯೋ ಕೊಡುವಂತೆ ಇರು, ಸ್ವಲ್ಪ ಕೆಲ್ಸ ಇದೆ ಇವಾಗ. ಏನು Q&A ಇದೆ ಇವಾಗ. ಏನು ಸುಮ್ನೆ Q&A ಕ್ವಶನ್ ಅಂಡ್ ಆನ್ಸರ್ ಸೆಕ್ಷನ್ ಇದೆ ಇವಾಗ. ಸುಮ್ನೆ ಇರಪ್ಪ ನೀನು, ಒಳ್ಳೆ ಮಾನ ಮರ್ಯಾದೆ ಏನಿಲ್ಲ. Q&A ಇದೆ ಇವಾಗ, ನೋಡಿ ಸ್ನೇಹಿತರೆ. ಹೀರೋ, ಮೈ ಹೀರೋ ವಿನು ಇವಾಗ Q&A ಕೊಡ್ತಾನೆ ಇವಾಗ. ಈಸ್ ಮೈ ಹೀರೋ. ಪಾಪ ವಿನು ಶರ್ಟ್ ಹಾಕೊಂಬಿಟ್ಟ. ಏನ್ ಗೊತ್ತಾ, ಸುಮ್ಮನೆ ವಿನು ಅವ್ರ ನಮ್ ಫ್ಯಾಮಿಲಿ ಇದ್ದಂಗೆ. ಇವಾಗ Q&A ಇದೆ, ಬರ್ತೀನಿ ನಾನು. ಸ್ವಲ್ಪ ನೀಟಾಗಿ, ನಾನು ಕೂಡ ತಲೆ ಏನ್ ಬಾಚ್ಕೊಳ್ಳೋಷ್ಟೇನಿಲ್ಲ. ನಾನ್ ರೆಡಿ ಮಾಡ್ಕೊಂಡು ಟ್ರೈಪಾಡ್ ಇಟ್ಬಿಟ್ಟು ನಾವಿಬ್ರು ಆರಾಮಾಗಿ ಇಲ್ಲಿ ಕೂತ್ಕೊಂಡು ನಿಮ್ ಜೊತೆ ಮಾತಾಡ್ತೀವಿ. ಬರ್ತೀವಿ ತಡೀರಿ. ಎಸ್ ಇರು ಮುದ್ದು. ಸ್ನೇಹಿತರೆ ನೋಡಿದ್ರಲ್ಲ, ಆಫ್ಟರ್ ಲಾಂಗ್ ಟೈಮ್ ವಿನುನ ಭೇಟಿ ಮಾಡ್ತಾ ಇದ್ದಿದ್ದಲ್ವಾ. ಸೊ ಇದು 2ನೇ ದಿನ ಆಗಿರುತ್ತೆ. ಸೊ ಮೊದಲನೇ ದಿನ ಸಾಲದ ಮರದ ತಿಮ್ಮಕ್ಕ ಪಾರ್ಕ್ ಹತ್ರ ಹೋಗಿ ನಾವಿಬ್ರು ಒಂದ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಕೂತ್ಕೊಂಡು ಮಾತಾಡಿದನ್ನ ನಾವು ಪ್ರೀವಿಯಸ್ ವಿಡಿಯೋಲಿ ನೋಡಿದಿವಿ. ಜೊತೆಗೆ ಅಂಬಲ್ಪಾಡಿ ದೇವಸ್ಥಾನಕ್ಕೂ ಕೂಡ ಭೇಟಿ ಕೊಟ್ಟಿರೋದನ್ನ ನೀವೆಲ್ಲರೂ ಕೂಡ ನೋಡಿದಿರಿ. ಈ ಸೆಕೆಂಡ್ ಡೇ ಕೂಡ ತುಂಬಾನೇ ಸ್ಪೆಷಲ್ ಆಗಿತ್ತು. ಇಬ್ರು ಕೂತು ಊಟ ಮಾಡಿದ್ದು ಒಂದು ಒಳ್ಳೆ ಮೆಮೊರಿ ಅಂತಾನೆ ಹೇಳ್ಬೋದು. ಪ್ರತಿ ಒಂದು ಕ್ಷಣನ ನಾವು ಜೀವಿಸ್ತಾ ಇದ್ರೆ ಲೈಫ್ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಪಾಸ್ಟ್ ಬೇಡ, ಫ್ಯೂಚರ್ ಬೇಡ, ಪ್ರೆಸೆಂಟ್ ಅಲ್ಲಿ ಬದುಕೋಣ ಅನ್ನೋ ರೀತಿ ನಾವು ಬದುಕ್ತಾ ಹೋದ್ರೆ ನಮ್ಮ ಲೈಫ್ ಒಂದ್ ರೀತಿ ಪಾಸಿಟಿವಿಟಿ ಕಡೆ ಹೋಗ್ತಾ ಇರುತ್ತೆ ಅಂತಾನೆ ಹೇಳ್ಬೋದು. ಸೊ ಮುಂದಿನ ವಿಡಿಯೋನಲ್ಲಿ Q&A ಸೆಷನ್ ಇರುತ್ತೆ. ಅಂದ್ರೆ ನಾನು ವಿನುಗೆ ಕೆಲವೊಂದಷ್ಟು ಪ್ರಶ್ನೆಗಳನ್ನ ಕೇಳೋದಿತ್ತು. ಯಾಕಂತಂದ್ರೆ ಈ ಒಂದು ವಿಚಾರಗಳು ನಿಮ್ಗೂ ಕೂಡ ಗೊತ್ತಿರಬಹುದು. ರೆಗ್ಯುಲರ್ ಆಗಿ ನನ್ನ ವಿಡಿಯೋಸ್ ನ ನೋಡೋರ್ಗೆ ಗೊತ್ತಿರುತ್ತೆ, ನಾನು ಎಷ್ಟು ಕಷ್ಟದಲ್ಲಿ ಇರುವಾಗ್ಲೂ ಕೂಡ ವಿನು ಬರ್ಲಿಲ್ಲ. ಅಂದ್ರೆ ಪ್ರೀತಿ ಮಾಡ್ತೀನಿ ಅಂತ ಹೇಳಿದ ಹುಡುಗ ನಾವು ಕಷ್ಟದಲ್ಲಿ ಇರುವಾಗ ಬರ್ಲಿಲ್ಲ ಅಂತ ಅಂದ್ರು, ನಾವು ಮತ್ತೆ ಅವರು ಬಂದಾಗ ಒಂದ್ ರೀತಿ ಪ್ರೀತಿಯಿಂದ ಮಾತಾಡ್ಸುವಂತದ್ದು ಇದೆಯಲ್ವಾ, ಅದು ನಮ್ಮ ಒಂದು ನಮ್ಮಂತಹ ಒಂದು ಹುಡುಗಿರಲ್ಲಿ ಇರುವಂತಹ ಒಳ್ಳೆಯ ಗುಣ ಅಂತಾನೆ ಹೇಳ್ಬೋದು. ಸೊ ನಾನು ನನ್ ಬಗ್ಗೆ ಹೇಳ್ಕೊತಿದ್ದೀನಿ ಅಂತಲ್ಲ, ನಂತರ ಎಷ್ಟೋ ಜನ ಹುಡುಗಿಯರು ಈ ಒಂದು ಫೀಲಿಂಗ್ ಇರುತ್ತೆ, ಅವ್ರಿಗೆ ಒಂದು ಕ್ಷಮಾ ಗುಣ ಅನ್ನೋದು ಇರುತ್ತೆ. ಹಾಗಂತ ಹೇಳಿ ಎಲ್ಲ ಅನುಭವಿಸ್ಕೊಂಡು ನಾವು ಬಾಯಿ ಮುಚ್ಕೊಂಡು ಸುಮ್ನೆ ಕೂತಿದ್ರೆ ನಮ್ಮನ್ನ ಈ ಒಂದು ಪ್ರಪಂಚ ತುಳಿದ್ ಬಿಡುತ್ತೆ. ಹಾಗಾಗಿ ನಮ್ಗೆ ತೊಂದರೆ ಆಗಿದೆ ಅನ್ನುವಾಗ ನಾವು ವಾಯ್ಸ್ ರೈಸ್ ಮಾಡೋದ್ರಲ್ಲಿ ಒಂದು ಅರ್ಥ ಇರುತ್ತೆ. ಅದನ್ನೇ ನಾನು ಇಲ್ಲಿ ಮಾಡ್ತಾ ಇರೋದು. ಮುಂದಿನ ಒಂದು ಸಂಚಿಕೆನಲ್ಲಿ ನನ್ನ ಒಂದು ಮನಸ್ಸಿನಲ್ಲಿ ಇದ್ದಂತಹ ಕೆಲವೊಂದಷ್ಟು ಪ್ರಶ್ನೆಗಳನ್ನ ವಿನುಗೆ ಕೇಳಿ ಉತ್ತರಗಳನ್ನ ಪಡ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿದೀನಿ. Q&A ಸೆಷನ್ ಇರುತ್ತೆ, ತಪ್ಪದೆ ಆ ಒಂದು ವಿಡಿಯೋನ ಚೆಕ್ ಮಾಡಿ ಸ್ನೇಹಿತರೆ. ಜೊತೆಗೆ ವಿನು ಕೂಡ ಎಲ್ಲಾ ಪ್ರಶ್ನೆಗಳಿಗೆ ಸಮಾಧಾನವಾಗಿ ಉತ್ತರವನ್ನ ಕೊಡೋ ಪ್ರಯತ್ನ ಕೂಡ ಅವನ್ಗೆ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಮಾಡಿದ್ದಾನೆ. ಅದಕ್ಕೆ ನನ್ಗೆ ತುಂಬಾನೇ ಖುಷಿ ಇದೆ ಅವನ ಬಗ್ಗೆ. ಸೊ ಏನೇ ಒಂದು ನೆಗೆಟಿವಿಟಿ ಇರ್ಬೋದು, ಪಾಸಿಟಿವಿಟಿ ಇರ್ಬೋದು, ಲೈಫ್ ಅಂತ ಅಂದ್ಮೇಲೆ ಎರಡೂ ತರ ಇರುತ್ತೆ. ಒಬ್ರಿಗೊಬ್ರು ತಿದ್ದುಕೊಂಡು ಹೋಗುವಂತದ್ದು ಮಾಡ್ಬೇಕು. ಯಾರು ಕೂಡ ಪರ್ಫೆಕ್ಟ್ ಅಲ್ಲ ಅಲ್ವಾ? ಹಾಗಂತ ಹೇಳಿ ನಮ್ಗೆ ತುಂಬಾ ತೊಂದರೆ ಆಗ್ತಿದೆ ಅನ್ನುವಾಗ ನಾವು ಒಂದ್ ರೀತಿ ಸ್ಟೆಪ್ಸ್ ಅನ್ನ ತಗೊಳ್ಬೇಕಾಗತ್ತೆ. ಇಲ್ಲಪ್ಪ ನಮ್ಮಿಬ್ರ ಮಧ್ಯೆ ಹೊಂದಾಣಿಕೆ ಇದೆ ಅನ್ನುವಾಗ ನಾವು ಕಾದು ನೋಡ್ಬೇಕಾಗತ್ತೆ. ಒಂದೇ ಸಾತಿ ನಾವು ಯಾರನ್ನು ಕೂಡ ಏನು ಅಲ್ಲಗಲಿಯೋಕೆ ಸಾಧ್ಯ ಆಗೋದಿಲ್ಲ ಅಲ್ವಾ ಸ್ನೇಹಿತರೆ? ನನ್ಗಂತೂ ತುಂಬಾನೇ ಸಮಾಧಾನ ಆಯ್ತು. ವಿನು ಜೊತೆ ಎಷ್ಟೋ ದಿನಗಳ ನಂತರ ಒಟ್ಟಿಗೆ ಕೂತು ಊಟ ಮಾಡಿದ್ದು. ಮತ್ತೊಂದು ಸಮಾಧಾನ ಏನು ಅಂತಂದ್ರೆ, ವಿನುಗೆ ನಾನು ಮಾಡಿದಂತಹ ಅಡುಗೆ ನನ್ನ ಕೈ ರುಚಿ ತುಂಬಾನೇ ಇಷ್ಟ ಆಯ್ತು ಅನ್ನೋ ಒಂದು ಸಮಾಧಾನ. ತುಂಬಾನೇ ಖುಷಿ ಆಯ್ತು ನನ್ಗೆ ಅವತ್ತಿನ ದಿನ. ಈ ರೀತಿ ಒಂದು ಭರವಸೆಯನ್ನ ಇಟ್ಕೊಂಡು ಜೀವಿಸ್ತಾ ಹೋದ್ರೆ ಬಹಳ ಒಂದ್ ರೀತಿ ನೆಮ್ಮದಿ ಕೂಡ ಕಂಡುಕೊಳ್ಬಹುದು. ಸೊ ಮುಂದಿನ ವಿಡಿಯೋನಲ್ಲಿ ತಪ್ಪದೆ ನಮ್ಮ ಒಂದು Q&A ಸೆಷನ್ ನ ನೋಡಿ. ಹಾಗೆ ಇನ್ನು ನೀವು ಪಾಸಿಟಿವ್ ವೈಬ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮ್ಗೆ ಮೊದಲು ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀನಿ. ಮುಂದಿನ ವಿಡಿಯೋನಲ್ಲಿ ಮತ್ತೊಂದು ಒಳ್ಳೆಯ ವ್ಲಾಗ್, ಒಳ್ಳೆಯ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಥಿಂಕ್ ಪಾಸಿಟಿವ್, ಬಿ ಆನ್ ಆಪ್ಟಿಮಿಸ್ಟ್, ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.